ಮೊದಲ ಸುದ್ದಿ ಬಿಹಾರದಲ್ಲೂ ರಾಜ್ಯದ ಮಹದೇವಪುರದ ಬಗ್ಗೆ ಪ್ರತಿಧ್ವನಿ ಎತ್ತಲಾಗಿದೆ. ಮತ್ತೆ ರಾಹುಲ್ ಗಾಂಧಿ ವರ್ಸಸ್ ಆಯೋಗ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ ವರ್ಷ ನಡೆದಂತ ಲೋಕಸಭಾ ಚುನಾವಣೆ ವೇಳೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ವ್ಯಾಪ್ತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತಗಳ ಗೋಲ್ಮಾಲ್ ನಡೆದಿದೆ ಅಂತ ಗಂಭೀರ ಆರೋಪ ಮಾಡಿದ್ದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದೀಗ ಆ ವಿಚಾರವನ್ನ ಇಟ್ಕೊಂಡು ಚುನಾವಣಾ ಆಯೋಗದ ವಿರುದ್ಧ ಸಮರವನ್ನ ಮುಂದುವರಿಸಿದ್ದಾರೆ. ಇದಕ್ಕೆ ಆಯೋಗ ಕೂಡ ತಿರುಗೇಟನ್ನ ನೀಡಿದೆ. ಮತಗಳ್ಳತನಕ್ಕೆ ಬಿಜೆಪಿ ಆಯೋಗದ ಷಡ್ಯಂತ್ರ ರಾಹುಲ್ ಆರೋಪ. ನಾನು ಹೇಳಿದ್ರೆ ಅಫಿಡವಿಟ್ ಕೇಳ್ತಾರೆ, ಬಿಜೆಪಿ ಹೇಳಿದ್ರೆ ಏನೂ ಕೇಳುವುದಿಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇರೋದು. ರಾಹುಲ್ ಗಾಂಧಿ ಏನ್ ಹೇಳಿದ್ರು ಅಂತಂದ್ರೆ, ಬಡವರಿಗೆ ಇರೋದು ಕೇವಲ ಮತ ಹಕ್ಕು, ಅದನ್ನೂ ಕಿತ್ಕೊಳ್ಳುವ ಯತ್ನ ನಡೀತಾ ಇದೆ, ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ, ಬಿಡಲ್ಲ ಅಂತ ಹೇಳಿದ್ರು. ಮತಗಳ ಕುರಿತು ಎಲ್ಲವನ್ನ ನಾನು ಬಯಲು ಮಾಡಿದ್ದೇನೆ, ಸಂವಿಧಾನ ಉಳಿಸೋದಕ್ಕೆ ನಮ್ಮ ಹೋರಾಟ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಕರ್ನಾಟಕದ ಮಹದೇವಪುರ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತಗಳ್ಳತನ ನಡೆದಿದೆ ಅಂತ ಇದೀಗ ಹೇಳಲಾಗಿದೆ. ಆತರ ಮತಗಳ್ಳತನ ಮಾಡಿಯೇ ಬಿಜೆಪಿ ಗೆದ್ದಿರೋದು ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಹೇಳಿರೋದು. ಚುನಾವಣಾ ಆಯೋಗವು ಬಿಜೆಪಿ ಜೊತೆ ಸೇರ್ಕೊಂಡು ಷಡ್ಯಂತ್ರವನ್ನ ರೂಪಿಸುವ ಮುಖಾಂತರವಾಗಿ ಚುನಾವಣೆಗಳನ್ನೇ ಕದಿಯುವ ಕೆಲಸವನ್ನ ಮಾಡ್ತಾ ಇದೆ. ಈ ವಿಷಯ ಇದೀಗ ಇಡೀ ದೇಶದ ಗಮನಕ್ಕೆ ಬಂದಿದೆ. ಆದರೆ ಬಿಹಾರ ಚುನಾವಣೆಯನ್ನ ಕದಿಯುವ ಈ ಹೊಸ ಸಂಚು ಯಶಸ್ವಿ ಆಗೋದಕ್ಕೆ ಇಂಡಿಯಾ ಮೈತ್ರಿಕೂಟ ಪಕ್ಷಗಳು ಬಿಡುವುದೇ ಇಲ್ಲ ಅಂತ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಎಚ್ಚರಿಸಿದ್ದಾರೆ. ಜೊತೆಗೆ ಕರ್ನಾಟಕದ ಮಹದೇವಪುರ, ಕೇರಳ, ಮಹಾರಾಷ್ಟ್ರ ಸೇರಿದಂತೆ ಹಲವು ಕಡೆ ಮತಗೆಲುವಿನ ಮೂಲಕ ಬಿಜೆಪಿ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದೆ ಅಂತ ಕೂಡ ಆರೋಪಿಸಿದ್ದಾರೆ. ಬಿಹಾರ ಚುನಾವಣಾ ಆಯೋಗ ಹಮ್ಮಿಕೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆಯನ್ನು ಖಂಡಿಸಿ ಕಾಂಗ್ರೆಸ್ ಹಮ್ಮಿಕೊಂಡಿದ್ದ 20 ಜಿಲ್ಲೆಗಳಲ್ಲಿ ಹಾದು ಹೋಗುವ 1300 ಕಿಲೋಮೀಟರ್ ದೂರದ ಮತ ಅಧಿಕಾರ ಯಾತ್ರೆಗೆ ಭಾನುವಾರ ಚಾಲನೆಯನ್ನ ನೀಡಿ ರಾಹುಲ್ ಗಾಂಧಿ ಮಾತಾಡ್ತಾರೆ. ಈ ಕಡೆ ನಿನ್ನೆ ಚುನಾವಣಾ ಆಯೋಗ ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಿತ್ತು. ರಾಹುಲ್ ಗಾಂಧಿ ಅವರ ಎಲ್ಲಾ ಆರೋಪಗಳಿಗೆ ಚುನಾವಣಾ ಆಯೋಗ ಕೂಡ ಖಡಕ್ ಆದಂತ ಒಂದಷ್ಟು ಉತ್ತರವನ್ನ ಕೊಟ್ಟಿದೆ, ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದೆ. ಹಾಗಿದ್ರೆ ರಾಹುಲ್ ಗಾಂಧಿ ವರ್ಸಸ್ ಚುನಾವಣಾ ಆಯೋಗ ಅಂತ ನಾವು ಏನ್ ಹೇಳ್ತಾ ಇದ್ದೀವಿ, ರಾಹುಲ್ ಗಾಂಧಿ ಅವರ ಎಲ್ಲಾ ಆರೋಪಗಳಿಗೆ, ಎಲ್ಲಾ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಏನು ಉತ್ತರ ಕೊಟ್ಟು ಅದು ತುಂಬಾನೇ ಮುಖ್ಯ ಆಗತ್ತೆ. ಸೊ ಅದನ್ನ ನೋಡೋದಾದ್ರೆ ಚುನಾವಣಾ ಆಯೋಗ ಹೇಳಿದ್ದು ಇದಿಷ್ಟು: ಆರೋಪಕ್ಕೆ ದಾಖಲೆ ಇದ್ರೆ ಆ ದಾಖಲೆನ ಕೊಡಿ, ಇಲ್ಲವೇ ಕ್ಷಮೆ ಕೇಳಬೇಕು ಅಂತ ಆಯೋಗ ಹೇಳ್ತಾ ಇದೆ. ನೀವು ಮಹದೇವಪುರ ಮತದಾರರ ಅಲ್ಲ, ಅದಕ್ಕೆ ನಾವು ಅಫಿಡವಿಟ್ ಅನ್ನ ಕೇಳಿದ್ದು ಅನ್ನೋದನ್ನು ಚುನಾವಣಾ ಆಯೋಗ ಹೇಳ್ತಾ ಇರೋದು. ಕರ್ನಾಟಕದ ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೂ ಸೇರಿದಂತೆ ಕಳೆದ ಲೋಕಸಭಾ ಚುನಾವಣಾ ವೇಳೆ ದೇಶವ್ಯಾಪಿ ಭಾರಿ ಮತಗಳು ಆಗಿದೆ ಎಂಬ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪಕ್ಕೆ ತಿರುಗೇಟನ್ನು ನೀಡಿರುವಂತಹ ಕೇಂದ್ರ ಚುನಾವಣಾ ಆಯೋಗ ನಿಮ್ಮ ಆರೋಪಗಳಿಗೆ 7 ದಿನದಲ್ಲಿ ಸೂಕ್ತ ದಾಖಲೆಯನ್ನ ನೀಡಿ, ಇಲ್ಲ ಅಂತಂದ್ರೆ ದೇಶದ ಕ್ಷಮೆಯನ್ನ ಕೇಳಿ ಅಂತ ಹೇಳಿದ್ದಾರೆ. ಆರೋಪ ಸಾಬೀತಿನ ದಾಖಲೆ ಸಲ್ಲಿಸದೆ ಹೋದಲ್ಲಿ ಆರೋಪಗಳನ್ನ ಆಧಾರರಹಿತ ಅಂತ ಪರಿಗಣಿಸಲಾಗುವುದು ಅಂತ ಕೂಡ ಇದೇ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಒಂದೇ ಸುಳ್ಳನ್ನ ಪದೇ ಪದೇ ಹೇಳಿದಾಕ್ಷಣ ಅದು ಸತ್ಯವಾಗದು. ಸೂರ್ಯ ಪೂರ್ವದಲ್ಲೇ ಹುಟ್ಟುತ್ತಾನೆ, ಯಾರೋ ಹೇಳಿದರೆಂದು ಅವನು ಬೇರೆಲ್ಲ ಹುಟ್ಟೋದಿಲ್ಲ. ಡಬಲ್ ವೋಟಿಂಗ್ ಅಥವಾ ಮತ ಕಳುವಿನಂತಹ ಆರೋಪಗಳಿಂದ ಮತದಾರನಾಗಲಿ ಚುನಾವಣಾ ಆಯೋಗವಾಗಲಿ ಹೆದರುಕೊಂಡಿಲ್ಲ. ನಾವು ಮತದಾರರ ಜೊತೆ ಬಂಡೆಯಂತೆ ನಿಂತಿದ್ದೇವೆ ಅಂತ ಆಯೋಗ ಹೇಳಿದೆ. ಸೊ ಸಿಇಸಿ ಇದೇ ಸಂದರ್ಭದಲ್ಲಿ ತಿರುಗೇಟನ್ನ ಕೊಟ್ಟಿರೋದು. ಅವ್ರಿಗೇನು ಹೇಳ್ತಾರೆ ಅಂತಂದ್ರೆ, ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ, ಯಾರೋ ಹೇಳಿದ್ರು ಅಂತ ಬೇರೆ ದಿಕ್ಕಲ್ಲಿ ಹುಟ್ಟಲ್ಲ. ನಿಮ್ಮ ಆರೋಪಗಳಿಂದ ನಾವೇನು ಹೆದರುಕೊಂಡಿಲ್ಲ. ರಾಜಕೀಯಕ್ಕಾಗಿ ನಮ್ಮ ಹೆಗಲಿನ ಮೇಲೆ ಬಂದೂಕು ಇಟ್ಟು ಗುಂಡನ್ನು ಹಾರಿಸೋಕೆ ನೀವು ಹೋಗಬೇಡಿ. ನೀವು ರಾಜಕೀಯ ಮಾಡ್ತಾ ಇದ್ದೀರಾ, ನೀವು ರಾಜಕೀಯ ಮಾಡಿ, ಆದರೆ ನಿಮ್ಮ ರಾಜಕೀಯಕ್ಕೋಸ್ಕರ ಅಥವಾ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಹೆಗಲ ಮೇಲೆ ಗುಂಡಿಟ್ಟು ಹೊಡಿಬೇಡಿ ಅನ್ನೋದನ್ನ ಚುನಾವಣಾ ಆಯೋಗ ಹೇಳ್ತಾ ಇರೋದು. ಇದು ನೆನ್ನೆಯ ಡೆವಲಪ್ಮೆಂಟ್. ರಾಹುಲ್ ಗಾಂಧಿ ವರ್ಸಸ್ ಚುನಾವಣಾ ಆಯೋಗದ್ದು. ಇವರು ಆರೋಪ ಮಾಡ್ತಾ ಇದ್ದಾರೆ, ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ದಾಖಲೆಗಳನ್ನು ಕೇಳ್ತಾ ಇದ್ದಾರೆ. ನಾವು ಯಾಕೆ ನಿಮಗೆ ದಾಖಲೆ ಕೊಡಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ. ಕಾನೂನು ಹೋರಾಟವನ್ನು ಮಾಡ್ತಾರಾ, ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲೇರುವಂಥ ವಿಚಾರ ಆಗಿರ್ಬೋದು, ಅಥವಾ ಅಫಿಡವಿಟ್ ಸಲ್ಲಿಕೆ ಮಾಡ್ತೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಏನೇನು ಆಗತ್ತೆ, ಇದನ್ನ ಇಲ್ಲಿಗೆ ನಿಲ್ಲಿಸ್ತಾರ, ಮುಂದುವರಿಸ್ಕೊಂಡು ಹೋಗ್ತಾರ? ಒಂದು ದೊಡ್ಡ ಹೋರಾಟಕ್ಕೆ ರಾಹುಲ್ ಗಾಂಧಿ ಅವರು ಕರೆ ಕೊಟ್ಟಿದ್ದಾರೆ. ಈ ಹೋರಾಟನ ಇಲ್ಲಿಗೆ ನಿಲ್ಲಿಸ್ತು ಅಂತ ಅಂದರೆ ಅದೊಂದು ರೀತಿಯಾದಂಥ ಸಮಸ್ಯೆ ಆಗುತ್ತೆ, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಬಟ್ ಯಾವ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾರೆ, ಏನು ಆಪ್ಷನ್ಸ್ ಇದೆ ರಾಹುಲ್ ಗಾಂಧಿ ಅವರ ಬಳಿ? ಜೊತೆಗೆ ಚುನಾವಣಾ ಆಯೋಗದ ಮೇಲೆ ಅತಿ ದೊಡ್ಡ ಆರೋಪ ಇದು, ಈ ಹಿಂದೆ ಯಾವತ್ತೂ ಯಾರು ಮಾಡಿರಲಿಲ್ಲ, ದೊಡ್ಡದಾದಂಥ ಆರೋಪ ಬಂದಿದೆ. ನೋಡಿ, ನಾನು ಹೇಳೋದೇನು ಅಂತಂದರೆ, ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನಮ್ಮ ವ್ಯವಸ್ಥೆಯೇ ಅದ್ಭುತವಾಗಿರೋದಕ್ಕೆ ಕಾರಣ ಏನು ಅಂತಂದರೆ, ಪ್ರತಿಯೊಬ್ಬ ಮತದಾರನು ನನಗೆ ಯಾರು ಬೇಕು, ನಮ್ಮನ್ನು ಯಾರು ಆಳಬೇಕು, ನಮ್ಮ ದೇಶ ಯಾರ ಕೈಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಮತದಾನ ಮಾಡ್ತಾರೆ. ನಮ್ಮಲ್ಲಿರುವಂಥ ಒಂದೇ ಒಂದು ಶಕ್ತಿ ಅಥವಾ ಹಕ್ಕು ಅಂದರೆ ಅದು ಮತದಾನ.
ನಮ್ಮ ದೇಶ ಯಾಕೆ ಇಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಇದೇ ಕಾರಣಕ್ಕೆ ನಮಗೆ ಯಾರು ಇಷ್ಟ ಅವ್ರಿಗೆ ನಾವು ವೋಟ್ ಹಾಕ್ತೀವಿ ಅಂತ. ಅದರಲ್ಲೇ ಕಳ್ಳತನ ಆಗಿದೆ, ಅದರಲ್ಲೇ ಮೋಸ ಆಗಿದೆ ಅನ್ನುವಂಥ ಆರೋಪ ಇದೆಯಲ್ಲ, ಅದು ಆರೋಪ ಆಗಿದ್ರು ಅಥವಾ ನಿಜವೇ ಆಗಿದ್ರು, ಈಗ ಸದ್ಯಕ್ಕೆ ಆರೋಪ. ಇದು ಮತಗಾರರ ಮನಸ್ಸಿನಲ್ಲೂ ಕೂಡ ಒಂದು ಪ್ರಶ್ನೆ ಹುಟ್ಟಾಕ್ಬಿಡುತ್ತೆ. ಹೌದಾ, ಹಾಗಿದ್ರೆ ನಾವು ಓಟ್ ಹಾಕಿದ್ದು ಬೇರೆ, ಜನ ಎಲ್ಲ ಓಟ್ ಹಾಕಿದ್ದು ಬೇರೆ, ಇಲ್ಲೂ ಗೋಲ್ಮೇಲ್ ಆಗ್ಬಿಡುತ್ತಾ, ಯಾರೋ ಗೆಲ್ಲಬೇಕಾಗಿತ್ತಾ, ಇನ್ಯಾರೋ ಗೆದ್ರಾ ಅಂತ. ಸೊ ಆ ಜನರ ಗೊಂದಲಕ್ಕಾದ್ರೂ ಒಂದು ಉತ್ತರ ಕೊಡಬೇಕಾಗತ್ತೆ. ಅಯ್ಯೋ ನೀವು ದಾಖಲೆ ಕೊಡಿ, ಅಯ್ಯೋ ಅಫಿಡವಿಟ್ ಸಲ್ಲಿಸ್ತೀವಿ, ಇವರೇ ಮಾತಾಡ್ಕೊಳ್ಳೋ ಬದಲು ನಾಳೆಯಿಂದ ಅಥವಾ ಮುಂದಿನ ಚುನಾವಣೆಯಲ್ಲಿ ಜನ ವೋಟ್ ಹಾಕಬೇಕಾದ್ರೆ ಅವರ ಗಮನದಲ್ಲಿ ಅಥವಾ ಅವ್ರ ಮನಸ್ಸಿನಲ್ಲಿ ಒಂದು ಕ್ಲಾರಿಟಿ ಇರಬೇಕು. ಇಲ್ಲ, ನಾವು ವೋಟ್ ಹಾಕೋದ್ರ ಮೇಲೇ ಚುನಾವಣೆ ನಡೆಯುತ್ತೆ, ಫಲಿತಾಂಶ ಬರುತ್ತೆ ಅಂತ. ನಾವು ನಾವು ಯಾರಿಗೆ ವೋಟ್ ಹಾಕಿದ್ರು ಮತಗಳ್ತನ ಆಗತ್ತಂತೆ, ಬಿಡಿ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಗೆಲ್ಲಿಸ್ಕೊಳ್ತಾರಂತೆ, ಆ ಮನಸ್ಥಿತಿಯಲ್ಲಿ ನಮ್ಮ ಜನ ಇರಬಾರ್ದು. ಸೊ ಹಾಗಾಗಿ ಇದು ಕ್ಲಾರಿಟಿ ಬೇಕಾಗುತ್ತೆ, ಸ್ಪಷ್ಟನೆ ಬೇಕಾಗುತ್ತೆ, ಸ್ಪಷ್ಟತೆ ಇರಬೇಕಾಗತ್ತೆ. ಅದಕ್ಕೆ ಎಷ್ಟು ಹೋರಾಟ ಮಾಡ್ತಿರೋ ಅಥವಾ ಯಾವ್ಯಾವ ಥರ ದಾಖಲೆಗಳನ್ನು ಸಬ್ಮಿಟ್ ಮಾಡ್ತಿರೋ ಗೊತ್ತಿಲ್ಲ, ಬಟ್ ಅದೊಂದು ತಾರ್ಕಿಕ ಅಂತ್ಯವನ್ನು ಹಾಡಬೇಕಾಗತ್ತೆ. ಸುಮ್ಮನೆ ಇದು ಗಾಳಿಯಲ್ಲಿ ಗುಂಡು ಹಾರಿಸ್ದಂಗೆ, ನೀರಲ್ಲಿ ಹುಣಸೆ ಹಣ್ಣು ತೊಳ್ದಂಗೆ ಏನೋ ಆರೋಪ ಮಾಡಿದ್ರು, ಇವರೇನೋ ಪ್ರೆಸ್ ಮೀಟ್ ಮಾಡಿದ್ರು, ಮುಗೀತು ಅನ್ನೋ ಲೆಕ್ಕಾಚಾರದಲ್ಲಿ ಇರಬಾರ್ದು. ಸೊ ಅದೊಂದು ಕ್ಲಾರಿಟಿ ಹಂತಕ್ಕೆ ಹೋಗಬೇಕು ಅನ್ನೋದು ದೇಶದ ಜನರ ಉದ್ದೇಶ ಕೂಡ. ನೋಡಬೇಕಾಗತ್ತೆ ಏನಾಗತ್ತೆ ಅಂತ.